ಗುಡ್ ಮಾರ್ನಿಂಗ್ ಬಸ್ಸು ತ್ರಯ ಸಂಚಾರಿ ಯೂಟ್ಯೂಬ್ ಚಾನೆಲ್ಗೆ. ಯಾವತ್ತು ನಾವು ಬೆಳಗ್ಗೆ ಎದ್ದ ತಕ್ಷಣ ಗಾಡಿಯಲ್ಲಿ ಕೊಂದ್ಕೊಂಡು ಬರಬೇಕಾದ್ರೆ ಬೆಳಗ್ಗೆ 6-6:30 ಆಯಿತು. ಇಲ್ಲಿ ರಸ್ತೆ ಕಿರಿದಾಗಿತ್ತು, ಹಾಗಾಗಿ ಸ್ವಲ್ಪ ನಿಧಾನವಾಗಿ ಹೊಂಟ್ವಿ. ಹಾಗೆ ಮುಂದೆ ಹಾದಿ ನೋಡೋಕೆ ಭಾಳ ಕಷ್ಟಕರ ಅನಿಸ್ಲಾಯಿತು. ಆ ಕಡೆ ಈ ಕಡೆ ನೋಡ್ರೆ ಗಿಡ ಭಾಳ ತರ್ಲತ್ತು. ಅದಕ್ಕೆ ಗಾಡಿ ದಂಡಿಗೆ ಹಾಕಿ ಹಾದಿ ನೋಡ್ಲಕ್ಕ ನಾವು ಹೊಂಟಿವಿ ನೋಡ್ರಿ ನಮ್ಮ ಹನುಮಪ್ಪ ನಾನು ಕೂಡ. ಆಗ ಹಾದಿ ನೋಡಿದ್ರೆ ಇಲ್ಲಿ ದ್ರಾಕ್ಷಿ ಮೂಮೆಂಟ್ ಅಲ್ಲ ಫುಲ್ ಬರಿ ಇತ್ತು. ಆಗ ಒಂದು ವಿಡಿಯೋ ಮಾಡ್ಬೇಕಂತ ಮೊಬೈಲ್ ತೆಗೆದು ಹಿಡಿದು ಅಂತ ಹಲ್ಕಿಸಿದೆ. ಆಗ ಮುಂದೆ ನೋಡ್ಕೊತ ಹೊಂಟು ಹೋಗ್ಬೇಕಾದ್ರೆ ಈ ರಸ್ತೆದಾಗ ಅವಘಡ ಹಾದಿ ಐತಿ. ಹಂಗೆ ಇಲ್ಲಿ ಮುಂದೆ ಬಂದ ತಕ್ಷಣ ನಮ್ಮ ಗಾಡಿ ಸಿಕ್ಕೊಂಡ್ಬಿಡ್ತು. ಈ ಗಾಡಿ ಟ್ರ್ಯಾಕ್ಟರ್ ಥರ ಎಲ್ಲಿ ಸಿಕ್ಕಾದಲ್ಲಿ ಹೋಲಕ್ಕೆ ಬರಲ್ಲ. ಆಗ ಹಂಗೆ ಹಿಂಗೆ ಮಾಡಿ ಡಿಗ್ಗಿ ತ್ಯಾಕೊಂಬಂದ್ರೆ ನಮ್ಮ ದೋಸ್ತ ಬುಟ್ಟಿ ಒಂದೊಂದು ರಾಗೋಲ್ಲ ತೆಗೆದು ಹಾಕಿದ. ಹಾಗಾಗಿ ತಟ್ಟ ಹಾಕ್ಲಕ್ಕೆ ಚಾಲೋ ಮಾಡಿದ್ವು. ತಟ್ಟ ಉಲ್ಟಾ ತಿಲ್ಟಾ ತಿರುಗಾಡಿತ್ತು. ನಮ್ಮ ಆಳುಗಳೆಲ್ಲ ಆ ಕಡೆ ಈ ಕಡೆ ಇದನ್ನು ಮಾಡಿ ರೆಡಿ ಮಾಡಿಕೊಂಡು ಹಾಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದನೇ ಸೈಡ್ದ ಲೆಫ್ಟ್ ಸೈಡ್ದ ಡ್ರೈವರ್ ಸೈಡ್ ತಟ್ಟು ಹಾಕೊಂಡು ಹಾಗೆ ಕಿನ್ನರ್ ಸೈಡ್ದ ತಟ್ಟಕ್ಕೆ ತಯಾರು ಮಾಡ್ಲತ್ತೀವಿ. ಆಗ ನಾ ಆ ಕಡೆ ಈ ಕಡೆ ನೋಡಿದ್ರಾಗ ಡ್ರೈವರ್ ಸೈಡ್ ತಟ್ಟೆಲ್ಲ ಪೂರ್ತಿಯಾಗಿ ಹಾಕೊಂಡ್ರು. ಹಾಗೆ ಇನ್ನು ಕಿನ್ನರ್ ಸೈಡ್ದು ತಟ್ಟು ಹಾಕೊಂಡ್ಬಿಟ್ರು. ಇನ್ನು ಕಿನ್ನರ್ ಸೈಡ್ ತಟ್ಟು ಹಾಕೊಂಡ್ರೆ ಇನ್ನು ಮಾಲ್ ಉಕ್ಕೋಬೇಕಾಗ್ತೈತಿ. ಮಾಲ್ ಉಕ್ಕೊಂಡು ಹೊಂಟು ನೋಡ್ರಿ ನಾವು. ಮತ್ತು ಅದಾಗ ಹೋಗ್ಬೇಕಂತ ಮಾಲಕರಿಗೆ ಹೇಳಿ ಬೇರೆ ಹದಿಲಿ ಗಾಡಿ ತಗೊಂಡ ಗಿಡ ಹತ್ಲತ್ತಿದ್ದು. ಗಿಡನ ಮ್ಯಾಗಿದ್ನಿ ಗಿಡ ಎಲ್ಲ ತೆಗೆದ ಪದಶ್ರೀಯಾಗಿ ಟ್ರಾಕ್ಟರ್ ಹಚ್ಚಿಬಿಟ್ಟಾರ. ಅಡ್ಡ ಕೀಲಿಯಲ್ಲಿ ತೊಗೊಂಡ ಮಾಲಕರು ಎಲ್ಲಿ ಎಡವಿಗೆ ಹೋಗಿಬಿಟ್ಟಿರು. ಆಗ ನಮ್ಮ ಏಜೆಂಟ್ರು ನಾವು ಗಾಡಿಯಾಗ ಹೊಣಿಸಿ ಒತ್ತಿಕಿ ಮುಂದೆ ಕಳಿಸಿ ಮತ್ತು ನಾವು ಗಾಡಿ ಚಾಲು ಮಾಡ್ಕೊಂಡು ಬಂದುಬಿಟ್ಟು ಆಗ ಗಿಡ ತಟ್ಲತ್ತಿದ್ದು ಇಲ್ಲಿದ ಪಾಸ್ ಮಾಡ್ಕೊಂಡು ಬಂದುಬಿಟ್ಟದು ನೋಡ್ರಿ. ಹಂಗೆ ಮುಂದೆ ಬರ್ತೀನಾಗ ಮತ್ತು ಆ ಡಿಗ್ ನೋಡಿ ಮತ್ತು ಈ ಡಿಗ್ಗಿಗೆ ಹೋಗೋ ಹಾದಿರಿ. ಈ ಕಡೆ ಲೈಟ್ ಕಂಬ ಮತ್ತು ಅವು ಇವು ಇದ್ದು ರೀ. ಈ ಸೋಲಾರ ಅಗದಿ ಕಿರಿದಾದ ಹಾದಿಯಾಗ ತಗೊಂಡು ಬಂದು ರೀ. ಅನಕ ನಮ್ಮ ಆಳುಗಳು ರೀ ಇಬ್ಬರನ್ನ ಬಿಟ್ಟಿದ್ದು ರೀ. ಇಬ್ಬರು ಹಾದಿ ಪಾಸ್ ಮಾಡ್ಕೊಂಡು ಬರ್ಲಕ್ಕೆ ಬಂದಿದ್ದು ರೀ. ಅವರಿಬ್ಬರು ಹೊಟ್ಟುಗೋಳಿ ಮಾಡತ್ತೀರಿ. ಹೊಟ್ಟುಗೋಳಿ ಮಾಡೋದು ಬಿಟ್ಟು ದ್ರಾಕ್ಷಿ ಹರಿದ ಚಿಲ್ನ್ಯಾಗ ತುಂಬಿಟ್ಟುಬಿಟ್ಟಿರಿ. ಆಗ ನಾವು ಹೋಗೋಣ ಒಂದು ಸ್ವಲ್ಪ ದ್ರಾಕ್ಷಿ ಗೀಕ್ಷಿ ನೋಡಿದ್ವಿ ರೀ. ಆಗ ನಾವು ನೋಡ್ಬೇಕಂದ್ರೆ ನಾವು ಹಾದ್ರ ಪಿಲಿ ನಮ್ಮ ಆಳುಗಳು ಹೀ ನಿಂತು ರೀ. ಅಲ್ಲಿ ತುಂಬ್ಕೊಂಡು ಹೊಂಟು ನೋಡ್ರಿ ನಾವು. ಅಲ್ಲಿದ ತುಂಬ್ಕೊಂಡು ಬೇರೆ ಕಡೆ ಹೊಂಟು ನೋಡ್ರಿ ನಾವು. ಇನ್ನೊಂದು ಸ್ವಲ್ಪ ಕಡಿಮೆ ಬಿದ್ದಿತ್ತು ರೀ. ಅಲ್ಲಿ ಕಡಿಮೆ ಬಿದ್ದಲ್ಲಿ ಏನಾದರೂ ಮಾಡಿ ಪ್ಯಾಕ್ ಮಾಡ್ಬೇಕಂತ ಇಲ್ಲಿ ಬಂದು ರೀ. ಇಲ್ಲಿ ಲೋಡ್ ಆತ ಗಾಡಿ ಲೋಡ್ ಆಗೋಣ. ಇವತ್ತಿನ ಬ್ಲಾಗ್ ಮುಗೀತು ಇಟ್ಟಕ ತನಿಸ್ತ್ರಿ. ಆಗ ಈ ಬ್ಲಾಗ್ ಹಿಂಗೆ ಮುಂದುವರಿಯಕ್ಕೆ ನಾವು ಇನ್ನು 2 ದಿವಸ ಬಿಟ್ಟು ಉಜ್ಜಯಿನಿಗೆ ಬೈಕ್ ಮೇಲೆ ಹೊಂಟೋದು. ಈಗ ಸಪೋರ್ಟ್ ಮಾಡಿರಿ. ಹೇಗೆ ಖರ್ಚು ಬರ್ತೈತಿ ಏನು ಬರ್ತೈತಿ ಎಲ್ಲ ಬ್ಲಾಗ್ದಾಗ ತಿಳಿಸ್ಬಿಡ್ತು. ಉಜ್ಜಯಿನಿಗೆ ಏನೇನು ಮಾಡಿದ್ವಿ ಹೇಳ್ತು.